ಕಳೆದ ಚುನಾವಣೆಯಲ್ಲಿ ನಾಡಿನ ಜನತೆಗೆ ಕಳೆದ ಚುನಾವಣೆಯಲ್ಲಿ ನಾಡಿನ ಜನತೆಗೆ 5 ಗ್ಯಾರಂಟಿಗಳ ಭರವಸೆ ಕೊಟ್ಟಂಥದ್ದೇನಿದೆ, ಭರವಸೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಅವರು ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ. ಆ ವಿಷಯದಲ್ಲಿ ನನ್ನ ತಕರಾರೇನಿಲ್ಲ. 5 ಗ್ಯಾರಂಟಿಗಳ ಘೋಷಣೆಯೊಂದಿಗೆ 135 ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದರು. ಆದರೆ ಅಧಿಕಾರಕ್ಕೆ ಬಂದ ದಿನದಿಂದ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕಾಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಅದನ್ನು ಸಹ ಭಾರ ಇದೆ ಅಂತಕ್ಕಂಥದ್ದು ಹೇಳಲ್ಲ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಒಂದು ವಿಷಯಗಳಲ್ಲಿ ತೆರಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ವಿಧಿಸ್ಕೊಂಬಂದಿದ್ದಾರೆ. ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇ ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. ಆದರೆ ಈ ಬಂದಂಥ ಜನತೆಯ ತೆರಿಗೆ ಹಣವನ್ನು ಗುಣಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಮತ್ತು ಅಭಿವೃದ್ಧಿಪೂರ್ವಕವಾದಂಥ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ಒಂದು ಬದ್ಧತೆಯನ್ನು ನಾವೇನು ಕಾಣಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.